ಎಲ್ರಿಗೂ ನಮಸ್ಕಾರ. ಇವತ್ತು ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ವಿದ್ಯಾ ಕಾಪಾಡಿ ಕಾಪಾಡಿ ಅಂತ ಕಾಡಲ್ಲಿ ಕಿರ್ಚ್ಕೊಂಡು ಓಡ್ತಾ ಇದ್ದಾಳೆ. ಓಡೋ ಬರ್ಸದಲ್ಲಿ ಅವಳು ಕೆಸರಿನ ಗುಂಡಿಗೆ ಬಿದ್ದುಬಿಡ್ತಾಳೆ ಗೊತ್ತಾಗ್ದೇನೆ. ಇನ್ನು ಕಾಪಾಡಿ ಅನ್ನೋ ಸೌಂಡು ಭದ್ರನ್ಗೆ ಗೊತ್ತಾಗತ್ತೆ. ಅದಾದಮೇಲೆ ಇದು ಯಾಕೋ ವಿದ್ಯನ್ ಸೌಂಡ್ ಥರ ಇದೆಯಲ್ಲ, ಅವಳು ಯಾಕೆ ಇಲ್ಲಿಗೆ ಬಂದಳು ಈ ಟೈಮಲ್ಲಿ, ಹೇಳ್ದೆ ಕೇಳ್ದೆ ಬರ್ತಾಳೆ, ಅತಿ ಬುದ್ಧಿವಂತೆ ಥರ ಆಡ್ತಾಳೆ ಅಂತ ಹೇಳಿ ಭದ್ರ ಯಾರದು ಯಾರದು ಅಂತ ಹೇಳಿ ಕೂಕೊಂಡು ಬರ್ತಾನೆ. ಅಲ್ಲಿ ಬೋರ್ಡ್ ಸಹ ಹಾಕಿರುತ್ತೆ, ಇಲ್ಲಿ ಕೆಸರಿದೆ ಈ ಕಡೆ ಹೋಗಬಾರ್ದು, ಹುಷಾರಾಗಿ ಹೋಗಿರಿ ಅಂತ ಹೇಳಿ ಬೋರ್ಡ್ ಸಹ ಹಾಕಿರುತ್ತೆ. ಅದನ್ನು ಓದ್ಬಿಟ್ಟು ಈ ಕಡೆ ಹೋಗ್ಲಾ ಬೇಡವಾ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆದರೂ ಸರಿ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಅಂತ ಹೇಳಿ ಮುಂದೆ ಬರ್ತಾನೆ. ಅಷ್ಟರಲ್ಲಿ ಸೌಂಡು ನಿಂತೋಗುತ್ತೆ. ವಿದ್ಯಾ 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 ಅಂತ ಹೇಳಿ ಕೂಗ್ತಾ ಭದ್ರ ಬರ್ತಾನೆ. ಆ ಗುಂಡಿಲಿ ಯಾರೋ ಬಿದ್ದಂಗೆ ಅವನಿಗೆ ಕಾಣಿಸುತ್ತೆ. ಅದಾದಮೇಲೆ ಕಡ್ಡಿ ಹಿಡ್ಕೊಂಡು ಅವಳನ್ನ ಎಳ್ಕೊಳಕ್ಕೆ ಅಂತ ಹೇಳಿ ಹೋಗ್ತಾಳೆ. ಕಡ್ಡಿ ಕಾಣಿದ ತಕ್ಷಣ ವಿದ್ಯಾ ಕೈ ಕೊಡ್ತಾಳೆ. ಗೌಡ್ರೆ ಕಾಪಾಡಿ ನನ್ನ ಅಂತ ಹೇಳಿ ಹೇಳ್ತಾಳೆ. ಇನ್ನು ಹೆಂಗೋ ಕಾಪಾಡ್ತಾನೆ. ಮೇಲೆ ಬಂದ ತಕ್ಷಣ ವಿದ್ಯೆಗೆ ಸುಸ್ತಾಗಿ ಜ್ಞಾನ ತಪ್ಪಿಬಿಡುತ್ತೆ. ಎಷ್ಟು ಮಾತಾಡ್ಸಿದ್ರು ವಿದ್ಯಾ ಎದೋಳೋದಿಲ್ಲ. ಇನ್ನು ಬಾಯಲ್ಲಿ ಉಸಿರು ಕೊಟ್ಟು ವಿದ್ಯನ್ನ ಎದೋಳೋ ಹಾಗೆ ಮಾಡ್ತಾನೆ ಭದ್ರ. ಇನ್ನು ಎದ್ಮೇಲೆ ಭದ್ರ ಚೆನ್ನಾಗಿದ್ಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ನೀನು ನೋಡಿದ್ರೆ ಗೊತ್ತಾಗುತ್ತೆ ಹೆಂಗಿದ್ಯಾ ಅಂತ ಹೇಳಿ. ಅದು ಸರಿ, ನಿನಗೆ ಈ ಕಾಡಿಗೆ ಬರೋಕ್ಕೆ ಹೇಳ್ದವ್ರು ಯಾರು, ಈ ಕಾಡು ಎಷ್ಟು ಅಪಾಯಕಾರಿ ಅಂತ ಹೇಳಿ ಗೊತ್ತಿದೆಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ವಿದ್ಯಾ, ನಾನು ಅವ್ರ ಹತ್ರ ನಾಟಿ ಔಷಧಿ ಕೊಡೋರ ಹತ್ರ ನೀವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡೆ, ಮಾವನ ಜೀವ ಉಳ್ಸೋಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೀನಿ. ನಾನು ಸಾನೆ ಬುದ್ಧಿವಂತೆ ಅಂತ ಉದ್ದಕ್ಕೆ ಮಾತಾಡ್ತಿದ್ದೆ, ಇವಾಗ ಏನಾಯಿತು, ಕೆಸ್ರಿಗೋಗಿ ಬಿದ್ದಿದೆಯಲ್ಲ ಅಂತ ಹೇಳಿ ಭದ್ರ ಬೈತಾನೆ. ಅದಾದಮೇಲೆ ಭದ್ರ, ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಹೇಳು ಅಂತ ಹೇಳಿದ್ಮೇಲೆ ಮಾವನಿಗೋಸ್ಕರ ಅಂತ ಹೇಳ್ತಾಳಲ್ಲ. ನೀನು ಕೆಸರಿನ ಗುಂಡಿಲಿ ಬಿದ್ದಾಗ ಯಾರು ಕಾಪಾಡಿದ್ದು, ನಾನು ತಾನೇ ಕಾಪಾಡಿದ್ದು, ತನ್ನನ್ನು ತಾನೇ ಕಾಪಾಡೋಕ್ಕಾಗಲಿಲ್ಲ, ಇನ್ನು ಮಾವಿನ ಬೇರೆ ಕಾಪಾಡ್ತಾಳಂತೆ. ಏನು ಓದಿ ದಬ್ಬಾಕಿದ್ಯಾ ನೀನು, ಗೊತ್ತಿಲ್ವಾ ಇಲ್ಲೆಲ್ಲ ಅಲ್ಲಿ ಬೋರ್ಡ್ ಹಾಕಿಲ್ವಾ, ಬೋರ್ಡ್ ಓದ್ಕೊಂಬರ್ಬೇಕಲ್ವಾ, ಕೆಸರೇ ಇತ್ತು ಎಲ್ಲ ಓಡಾಡಬಾರ್ದು, ಇಲ್ಲಿ ಕಡೆ ಎಲ್ಲ ಬರಬಾರ್ದು ಅಂತ ಬರ್ದಿತ್ತಲ್ಲ ಬೋರ್ಡಲ್ಲಿ ಅಂತ ಹೇಳಿ ಭದ್ರ ಬೈತಾನೆ. ನಂಗೆ ಗೊತ್ತು ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಇನ್ನು ಹೀಗೆ ಜಗಳ ಆಡ್ತಾ ಕೂತಿದ್ದಾರೆ. ಈ ಸೈಡು ಇವಾಗ ಸುಭಾಷ ಬರ್ತಾ ಇದ್ದಾನೆ. ಆ ಬೋರ್ಡ್ನ ಓದ್ಬಿಟ್ಟು ಆ ಸೈಡ್ ಹೋಗಲ್ಲ. ಅವರು ವಿದ್ಯಾ ಮತ್ತು ಭದ್ರ ಅಲ್ಲೇ ಕೂತಿರ್ತಾರೆ. ಅವನು ಬೇರೆ ದಾರಿ ಹಿಡ್ಕೊತಾನೆ. ಅದಾದಮೇಲೆ ಸಡನ್ನಾಗಿ ಆ ಹೆಜ್ಜೆನ ಬರೋ ವಾಸನೆ ಮತ್ತು ಸೌಂಡು ಕೇಳಿಸುತ್ತೆ. ಇಬ್ಬರು ಸಹ ಏನು ಮಾಡೋದು ಅಂತ ಹೇಳಿ ತುಂಬ ಭಯ ಪಟ್ಕೊತಾರೆ. ಅಷ್ಟರಲ್ಲಿ ಬೆಂಕಿ ಸಹ ಹೋಗ್ಬಿಟ್ಟಿರುತ್ತೆ. ಇಬ್ಬರು ಒಬ್ರನ್ನೊಬ್ರು ತಬ್ಕೊಂಡು ನಿಂತಿದ್ದಾರೆ. ಆ ಹೆಜ್ಜೆಗಳ ಗುಂಪು ಬರ್ತಾ ಇರೋದು ಹತ್ರ ಬರುತ್ತೆ. ಆದರೂ ಸಹ ಇವ್ರನ್ನ ಏನೂ ಮಾಡದೆ ವಾಪಸ್ ಹಿಂತಿರುಗಿಬಿಡುತ್ತೆ. ಆಗ ಅವ್ರು ಅನ್ಕೊತಾರೆ, ಅದು ಮನುಷ್ಯರದು ರಕ್ತ ಎಲ್ಲ ಕುಡಿಯೋಕ್ಕೋಸ್ಕರ ವಾಸನೆ ನೋಡ್ಕೊಂಡು ಬರುತ್ತಲ್ವ, ಆದರೂ ನಮ್ಮ ಹತ್ರ ಯಾಕೆ ಬರಲಿಲ್ಲ ಅದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ನಮ್ಮ ಮೈ ಮೇಲೆಲ್ಲ ಕೆಸರು ಇದೆಯಲ್ಲ, ಆ ಕೆಸರು ವಾಸನೆಯಿಂದ ಅವಕ್ಕೆ ನಮ್ಮ ರಕ್ತದ ವಾಸನೆ ಗೊತ್ತಾಗಿಲ್ಲ ಅನಿಸುತ್ತೆ. ಅಂದರೆ ಈಗ ನಾವು ಕೆಸರನ್ನ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇವಾಗ ಹೆಜ್ಜೆಯಿಂದ ನಾವು ಪಾರಾಗ್ಬೋದು ಅಂತ ಹೇಳಿ ಕೆಸರನ್ನ ಇನ್ನೂ ಸಹ ಇಬ್ಬರು ಮೆತ್ಕೊತಾರೆ, ಮೈಗೆ ಮುಖಕ್ಕೆ ಎಲ್ಲ ಕಡೆಗೂ. ಇನ್ನು ಸುಭಾಷ ಆ ಮದ್ದನ್ನು ಎಲ್ಲಪ್ಪ ಹುಡುಕ್ಲಿ ಅಂತ ಹೇಳಿ, ಇಷ್ಟು ದೊಡ್ಡ ಕಾಡು ಯಾವ ಕಡೆ ಹೋಗಲಿ, ಹೆಂಗೆ ಹೋಗಲಿ, ಯಾವ ಕಡೆ ಹುಡುಕ್ಲಿ ಅಂತ ಹೇಳಿ ಒದ್ದಾಡ್ತಾ ಇದ್ದಾನೆ. ಸರಿ, ಇನ್ನು ಚಳಿ ಬೇರೆ ಆಗ್ತಾ ಇದೆ, ಸಿಗರೆಟ್ ಆದರೂ ಸೇದೋಣ ಅಂತ ಹೇಳಿ ಸಿಗರೆಟ್ ಸೇದ್ಕೊಂಡು ನಿಂತ್ಕೊಂಡ. ಇನ್ನು ವಿದ್ಯಾಭದ್ರ ಕಡ್ಡಿಗೆ ಬೆಂಕಿ ಹಚ್ಕೊಂಡು ಹೊರಡೋಕೆ ರೆಡಿ ಆಗ್ತಾರೆ. ಸರಿ ಆಯಿತು, ಜೇನುಗಳು ಬಂದಿದ್ದು ಈ ಕಡೆಯಿಂದ ತಾನೇ, ಹಾಗಾದರೆ ಅದ್ರ ಗೂಡು ಈ ಕಡೆಯಿಂದನೇ ಇರಬೇಕು, ಅದು ಈ ಕಡೆನೇ ಬಂದು ಈ ಕಡೆನೇ ಹೋಯ್ತಲ್ವೇ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಭದ್ರ, ಅದು ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದರೂ ಇರ್ಬೋದು ಅಂತ ಹೇಳಿ ಭದ್ರ ಹೇಳ್ತಾನೆ. ಇನ್ನು ದೈತ್ಯವಾಗಿರೋ ಆನೆ ಸಹ ಎಂಟ್ರಿ ಕೊಡುತ್ತೆ. ಆವಾಗ ಭದ್ರ, ನೀನು ಓಡು ವಿದ್ಯಾ, ನಿನ್ನ ಕೈಲಿ ಓಡೋಕ್ಕಾಗಲ್ಲ, ನಾನು ಹೆಂಗೋ ತಪ್ಪಿಸ್ಕೊಂಡು ಬರ್ತೀನಿ, ನೀನು ಹೋಗು ಅಂತ ಹೇಳಿ ಫಸ್ಟು ವಿದ್ಯನ್ನ ಕಳ್ಸೋದಕ್ಕೆ ನೋಡ್ತಾನೆ ಭದ್ರ. ಆದರೆ ವಿದ್ಯಾ, ನಾನು ಅವತ್ತು ಕೈ ಮುಗಿದ್ನಲ್ಲ ಹಂಗೆ ಇದು ಸಹ ಹೋಗ್ಬಿಡುತ್ತೆ, ಕೈ ಮುಗಿತೀನಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಭದ್ರ, ಅದು ಆವಾಗ ಇವಾಗಲ್ಲ, ಎಲ್ಲ ಟೈಮು ಒಂದೇ ಥರ ಅಲ್ಲ, ನೀನು ಹೋಗು ಅಂತ ಅಷ್ಟೇ ಬಲವಂತ ಮಾಡಿದ್ರು ವಿದ್ಯಾ ಹೊರಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ನಿಮ್ಗೇನಾದರೂ ಆಗ್ಬಿಟ್ರೆ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಎಷ್ಟೇ ಆದರೂ ಕೋಪ ಜಗಳ ಏನೇ ಇದ್ರೂ ಸಹ ಇಬ್ಬರು ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ. ಇನ್ನು ವಿದ್ಯೆ, ಗಣೇಶಪ್ಪ ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿ ಕೈ ಮುಗಿತಾಳೆ. ಅದಾದಮೇಲೆ ಆನೆಯಿಂದ ನಿಮ್ಗೆ ಏನೂ ತೊಂದರೆ ಆಯ್ಕಿಲ್ಲ, ಹುಷಾರಾಗಿ ಬರ್ತೀರಾ ಅಂತ ಹೇಳಿ ವಿದ್ಯಾ ಹೋಗ್ತಾಳೆ.
ಇನ್ನು ಆಸ್ಪತ್ರೆಯಲ್ಲಿ ಶಿವರಾಮೇಗೌಡ ಸೀರಿಯಸ್ ಆಗಿದ್ದಾರೆ. ಅವರಿಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗಿದೆ. ವೆಂಟಿಲೇಟ್ರು ಹಾಕಲೇಬೇಕು ಅಂತ ಹೇಳಿ ಡಾಕ್ಟರು ಹೇಳ್ತಿದ್ದಾರೆ. ವೆಂಟಿಲೇಟ್ರ್ ತೆಗೆದ್ರೆ ಇನ್ನೇನು ಜೀವನೇ ಹೋಗ್ಬಿಡುತ್ತೆ ಅಂತ ಹೇಳಿ ಡಾಕ್ಟರು ಹೇಳಿದ್ದಕ್ಕೆ ಚಿತ್ರ ಇವರೆಲ್ಲ ಕೇಳಿಸ್ಕೊಂಡು ಗಾಬರಿ ಆಗಿದ್ದಾರೆ. ಇನ್ನು ಸಾವಿತ್ರಿಗೂ ಸಹ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಇನ್ನು ವಿನಂತಿ ಹೇಳ್ತಾಳೆ, ಅವ್ವ ಕೇಳಿಸ್ಕೊಂಡ ಉಸಿರಾಡ ತೊಂದರೆ ಇರೋದು ನೀನೇ ಕಣವ್ವ ಅಂತ ಹೇಳಿ ವಿನಂತಿ ಹೇಳ್ತಾಳೆ. ಅದಕ್ಕೆ ಸಾವಿತ್ರಿ ಹ್ಞೂ ಕಣೆ, ನಾನು ಇವಾಗಲೂ ಆವಾಗಲೂ ಅನ್ನೋ ಥರ ಇದ್ದೀನಿ ಕಣೆ ಅಂತ ಹೇಳಿ ಅವಳು ಗೋಳಾಡ್ತಿದ್ದಾಳೆ. ಇನ್ನು ಸುಮಾರು ಹೊತ್ತಾಗಿದೆ. ಇನ್ನು ವಿದ್ಯಾ ಹುಡುಕಾಡ್ತಿದ್ದಾಳೆ, ಯಾಕೆ ಇನ್ನು ಇವ್ರು ಬರಲೇ ಇಲ್ವಲ್ಲ ಗೌಡ್ರು, ಆನೆಯಿಂದ ಏನಾದರೂ ತೊಂದರೆ ಆಗಿದದೆ ಅಂತ ಹೇಳಿ. ಇಲ್ಲ ಏನು ತೊಂದರೆ ಆಗಿರಲ್ಲ, ಔಷಧಿ ಎಲ್ಲಿದೋ ಅದನ್ನು ಕಂಡುಹಿಡಿಲೇಬೇಕು ಅಂತ ಹೇಳಿ ಸುತ್ತಮುತ್ತ ಹುಡುಕ್ತಾ ಇದ್ದಾಳೆ. ವಾಸನೆ ಕಂಡು ಬರುತ್ತೆ, ಆ ಹುಳುವಿನ ವಾಸನೆ, ಗೂಡುಗಳು ಸಹ ಕಾಣಿಸುತ್ತೆ. ನೀವೇ ಅಲ್ವೇ ಕಚ್ಚಿದ್ದು, ಬನ್ನಿ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಅವಕ್ಕೆಲ್ಲ ಬೆಂಕಿ ಹಾಕೋದಕ್ಕೋಸ್ಕರ ವಿದ್ಯಾ ರೆಡಿ ಮಾಡ್ಕೊತಾ ಇದ್ದಾಳೆ. ಇನ್ನು ಒಂದು ಬಟ್ಟೆ ಹಾಸಿಬಿಟ್ಟು ಅದ್ರ ಮೇಲ್ಗಡೆ ಕೆರೋಸಿನ್ ಏನೋ ಹಾಕ್ತಾಳೆ. ಅದ ನಂತರ ರಕ್ತನ ಕೈ ಕಟ್ ಮಾಡಿಕೊಂಡು ರಕ್ತದ ಹನಿ ಸಹ ಹಾಕಿ ಸೈಡ್ಗೆ ಹೋಗ್ತಾಳೆ. ಅವೆಲ್ಲ ಬಂದು ಅದ್ರ ಮೇಲೆ ಕೂತ್ಕೊಳ್ಳೋ ರೀತಿ, ಆ ಬಟ್ಟೆ ಮೇಲೆ ಕೂತ್ಕೊಳ್ಳೋ ರೀತಿ ವಿದ್ಯಾ ಮಾಡಿದ್ದಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.